ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಷ್ಟೇ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು. ಕರ್ನಾಟಕದ ಸಿಎಂ ಅವನೊಬ್ಬ ರೌಡಿ ಶೀಟರ್ ಇದ್ದಾನೆ ಅಂತೇಳಿ ಮಾಹಿತಿ ಇದೆ ಅಂಥೇಳಿ. ಇವತ್ತು ಪರಮೇಶ್ವರ್ ಅವರು ಸುಹಾಸ್ ಶೆಟ್ಟಿ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಮನುಷ್ಯ, ಅವನು 2 ಮರ್ಡರ್ ಕೇಸ್ಗಳಲ್ಲಿ ಬೇಕಾಗಿದ್ದಂಥ ವ್ಯಕ್ತಿ ಅಂತ ನೇರಾನೇರವಾಗಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಕರ್ನಾಟಕದ ಗೃಹ ಮಂತ್ರಿಗಳು. ನೋಡಿ, ಒಂದು ಪಕ್ಷಕ್ಕೆ ಸೇರಿದವರು ಈ ರೌಡಿ ಶೀಟರ್ನ ಹೀರೋ ಮಾಡಿದ್ದಾರೆ ಅಂತ ಪರಮೇಶ್ವರ್ ಅವರು ಹೇಳಿದರು. ಈ ರೌಡಿ ಶೀಟರ್ನ 5 ಕ್ರಿಮಿನಲ್ ಕೇಸ್ ಇರತಕ್ಕಂಥ ವ್ಯಕ್ತಿ, ಅದರಲ್ಲಿ 2 ಮರ್ಡರ್ ಕೇಸ್ಗಳು. ಇಂಥ ವ್ಯಕ್ತಿಯನ್ನು BJP ನಾಯಕರುಗಳು ಹೀರೋ ಮಾಡಿದ್ದಾರೆ ಅವನನ್ನು. ಇದು ಅವ್ರಿಗೆ ಬಿಟ್ಟಂಥ ವಿಚಾರ. 5 ಕ್ರಿಮಿನಲ್ ಕೇಸ್ ಇದೆ, 2 ಮರ್ಡರ್ ಕೇಸ್ಗಳು ಕೂಡ ಇದೆ ಅಂತ ಹೇಳಿ ಕರ್ನಾಟಕದ ಗೃಹ ಮಂತ್ರಿ ಮಾತಾಡಿದ್ರು. ನಿನ್ನೆ ಸಿದ್ದರಾಮಯ್ಯನವರು ಅವನೊಬ್ಬ ರೌಡಿ ಶೀಟರ್ ಅಂತ ಹೇಳಿದ್ರು. ಇದೀಗ ಗೃಹ ಸಚಿವರು ಕೂಡ ವಾಗ್ದಾಳಿ ಮಾಡಿದ್ದಾರೆ BJP ನಾಯಕರ ವಿರುದ್ಧವಾಗಿ. ಯಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಹೋಗ್ಬಿಟ್ಟಿದ್ದಾರೆ, ಆದರೆ ಸರ್ಕಾರ ಅಥವಾ ನಾವು ಈ ರೀತಿ ಮಾಡಿಲ್ಲ. BJP ನಾಯಕರೆಲ್ಲ ಬರೋದು ಹೋಗೋದು ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ಕೊಲೆಯಾದವನ ಕೇಸಲ್ಲಿ ಯಾರು ಸತ್ತು ಹೋಗಿದ್ದಾನಲ್ಲ, ಈಗ ಅವನ ಹೆಸರಲ್ಲಿ 5 ಕೇಸ್ಗಳಿದೆ, 2 ಕೊಲೆ ಕೇಸ್ಗಳು ಕೂಡ ಇದೆ ಅಂತೇಳಿ ಪರಮೇಶ್ವರ್ ಮಾತಾಡಿದ್ದಾರೆ. ಸುಹಾಸ್ ಶೆಟ್ಟಿಯನ್ನು ನಿನ್ನೆಷ್ಟೇ ಸಿದ್ದರಾಮಯ್ಯನವರು ರೌಡಿ ಶೀಟರ್ ಅಂತ ಹೇಳಿದರು, ಪರಮೇಶ್ವರ್ ಅವರು ಕ್ರಿಮಿನಲ್ ಅಂತ ಹೇಳಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ರೌಡಿ ಶೀಟರ್ ಅಂದರು, ಪರಮೇಶ್ವರ್ ಅವರು ಕ್ರಿಮಿನಲ್ ಅಂತ ಇದೀಗ ಮಾತಾಡಿದ್ದಾರೆ. ಆಸ್ ಎ ಪೊಲೀಸ್, ಆಸ್ ಎ ಗವರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ. ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ. ನಾನು ನೋಡಬೇಕು ಅದನ್ನ. ಇನ್ನೂ ಮರ್ಡರ್ ಆಗಿದೆ. ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದಾಗ ಲಾ ಆ್ಯಂಡ್ ಆರ್ಡರು ADGP ಇದಾರಲ್ಲ, ಅವ್ರನ್ನ ಕಳಿಸಿದ್ದೀವಿ. ಕೂಡಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ. ಯಾಕೆ ಮರ್ಡರ್ ಆಗಿದೆ, ಏನು ಕಾರಣ, ಇವೆಲ್ಲ ಗೊತ್ತಿಲ್ಲ ನನಗೆ. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ